ಯೇಸುವಿಗೆ ಸ್ತೋತ್ರ. ಇಂದು 4 ಆಗಸ್ಟ್ 2025. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 9 ಮತ್ತು 10ನೇ ವಾಕ್ಯ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಫ್ರೆಂಚ್ ಫಿಲಾಸಫರ್ ಅಥವಾ ಫ್ರೆಂಚ್ ತತ್ವಜ್ಞಾನಿಯಾಗಿದ್ದ ಜಾನ್ ಪಾಲ್ ಸ್ಟಾರ್ಟರ್ ಹೇಳಿರುವಂಥದ್ದು, ಲೈಫ್ ಇಸ್ ಆನ್ ಎಂಪ್ಟಿ ಬಬಲ್ ಆನ್ ದ ಸೀ ಆಫ್ ನಥಿಂಗ್ನೆಸ್. ಜೀವನವು ಶೂನ್ಯತೆ ಎಂಬ ಸಮುದ್ರದಲ್ಲಿ ಕೇವಲ ಬರಿದಾದ ಗುಳ್ಳೆಯಂತೆ. ಪೌಲನು ಇತರೆ ಪತ್ರಿಕೆಗಳಲ್ಲಿ ಬರೆದದಕ್ಕಿಂತಲೂ ಅಧಿಕವಾಗಿ ಕ್ರಿಸ್ತ ಯೇಸುವಿನ ಮಹಿಮೆಯ ಕುರಿತಾಗಿ ಅಥವಾ ಸರ್ವ ಸಂಪೂರ್ಣತೆಯ ಕುರಿತಾಗಿ ಕೊಲೊಸೆ ಪತ್ರಿಕೆಯಲ್ಲಿ ಆಳವಾಗಿ ವಿವರಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಕೊಲೊಸೆ ಪಟ್ಟಣದಲ್ಲಿದ್ದ ಜ್ಞಾನವಾದ ತತ್ವಜ್ಞಾನಿಗಳು ದೇವರಿಗೆ ಕಾಣುವಂತಹ ಈ ಜಗತ್ತಿನೊಂದಿಗೆ ನೇರವಾದ ಸಂಪರ್ಕವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲದ ಕಾರಣ ದೇವರು ಈ ಜಗತ್ತನ್ನು ಸೃಷ್ಟಿಸಲಿಲ್ಲ ಎಂದು ಬೋಧಿಸುವಂತವರಾಗಿದ್ದರು. ಆದರೆ ಪೌಲನು ಕ್ರಿಸ್ತ ಯೇಸುವೇ ಸೃಷ್ಟಿಕರ್ತನೆಂದು ಕೊಲೊಸೆ ಸಭೆಯ ವಿಶ್ವಾಸಿಗಳೊಂದಿಗೆ ಪ್ರತಿಪಾದಿಸುವಂತವನಾಗಿದ್ದಾನೆ. ಇಲ್ಲಿ ಪೌಲನು ಥಿಯೋಟಸ್ ಎಂಬ ಗ್ರೀಕ್ ಪದವನ್ನು ಉಪಯೋಗಿಸಿ ಯೇಸು ಕ್ರಿಸ್ತನ ಮನುಷ್ಯಾವತಾರವನ್ನು ದೈವತ್ವದೊಂದಿಗೆ ಒಂದುಗೂಡಿಸುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ಪೌಲನು ಜ್ಞಾನವಾದದ ತತ್ವವನ್ನು ಖಂಡಿಸುವುದಲ್ಲದೆ ಕೊಲೊಸೆ ಸಭೆಯ ದೇವಜನರಿಗೆ ಹೇಳುವಂಥದ್ದು, ನೀವು ಸಹ ಕ್ರಿಸ್ತ ಯೇಸುವಿನಲ್ಲಿದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಪೌಲನು ತಿಳಿಸುವಂಥದ್ದು, ನಾವು ಕ್ರಿಸ್ತನ ಮೂಲಕ ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುತ್ತೇವೆ. 2 ಕೊರಿಂಥ 5:17 ಪೌಲನು ಬರೆದಿರುವಂಥದ್ದು, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಪ್ರಿಯರೇ, ನಾವು ಕ್ರಿಸ್ತ ಯೇಸುವಿನಲ್ಲಿದ್ದು ಪರಿಪೂರ್ಣತೆಯನ್ನು ಹೊಂದಿದವರಾಗಿ ನಡೆಯುತ್ತಿದ್ದೇವ ಅಥವಾ ಕ್ರೈಸ್ತರೆಂಬ ನಾಮಧೇಯವನ್ನು ಧರಿಸಿ ಲೌಕಿಕರಂತೆ ನಡೆಯುತ್ತಿದ್ದೇವ? ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.